ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕ ಇನ್ಫಾರ್ಮೇಷನ್ ಜೊತೆ ಈ ವಿಡಿಯೋ ಮಾಡಬೇಕಾಯಿತು. ಸೊ ಏನು ಆ ಚಿಕ್ಕ ಇನ್ಫಾರ್ಮೇಷನ್ ಅಂತಂದರೆ, ಮ್ಯಾಕ್ಸಿಮಮ್ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಹಸುಗಳಿಗೆ ಡೈರಿ ಫಾರ್ಮ್ ಮಾಡಲಿಕ್ಕೆ ಶುರು ಮಾಡ್ತಕ್ಕಂಥವ್ರು ಮತ್ತು ಹಸುಗಳು ಕೊಂಡ್ಕೋಬೇಕು ಅಂತ ಹೇಳ್ಬಿಟ್ಟು ಹುಡ್ಕಾಡ್ತಕ್ಕಂಥವ್ರಿಗೋಸ್ಕರ ಈ ಒಂದು ವಿಡಿಯೋ. ಅಂದರೆ ಹೆಚ್ಚು ಹಾಲು ಕೊಡುವಂಥ ಹಸುಗಳು ನಾವೀಗ ಪ್ರತಿ ಹಳ್ಳಿಗೂ ಹುಡ್ಕೋದಕ್ಕೆ ಸಾಧ್ಯವಿರೋದಿಲ್ಲ. ಸೊ ಹಾಗಾದರೆ ಎಲ್ಲಿ ಸಿಗ್ತವೆ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳು ಉತ್ತಮ ಬೆಲೆಯಲ್ಲಿ, ಸಾಧಾರಣ ಅಂದರೆ ಈಗ ಪ್ರತಿಯೊಬ್ಬರಿಗೂ ಕೈಗೆಟುಕುವಂತಹ ಬೆಲೆಯಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡಬೇಕಾಯಿತು. ಯಾಕೆ ಈ ವಿಡಿಯೋ ಮಾಡಬೇಕಾಯ್ತು ಅಂದರೆ, ಸೊ ರೀಸೆಂಟಾಗಿ ನಾನು ಫ್ರೈಡೇ ಆ ಒಂದು ಸ್ಥಳಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಮಾಹಿತಿ ತಿಳ್ಕೊಂಡೆ. ಸೊ ನಾನು ಮಾಹಿತಿ ತಿಳ್ಕೊಂಡ್ಮೇಲೆ ಖಂಡಿತ ಅದನ್ನು ನನ್ನ ಸಬ್ಸ್ಕ್ರೈಬರ್ಗೆ ತಿಳಿಸ್ಬಿಟ್ಟು, ಸೊ ಇದು ನೆಕ್ಸ್ಟ್ ಖಂಡಿತ ನಾನು ವಿಡಿಯೋನ ಸಂಪೂರ್ಣವಾಗಿ ಬೇರೊಂದು ವಿಡಿಯೋ ಮಾಡಿಬಿಟ್ಟು ಈ ಮಾಹಿತಿ ಬಗ್ಗೆ ಬೇರೊಂದು ವಿಡಿಯೋನ ಮಾಡ್ತೀನಿ. ಸೊ ಅಂದರೆ 20 to 25 ಲೀಟರ್ ತನಕ ಹಾಲು ಕೊಡುವಂತಹ, ಪ್ರತಿದಿನಕ್ಕೆ ಪ್ರತಿ ಟೈಮ್ಗೆ ಹಾಲು ಕೊಡುವಂತಹ ಹಸುಗಳು ಸಹ ಈ ಒಂದು ಜಾಗದಲ್ಲಿ ಸಿಗ್ತವೆ. ಸೊ ಅದು 1,20,000, 1,20,000, 1,30,000 ತನಕ ಇರುವಂತಹ ಹಸುಗಳು ಸಹ ಇಲ್ಲಿ ಸಿಗ್ತವೆ. 35,000ದಿಂದ 1,35,000-40,000 ತನಕ ಇರುವಂಥ ಹಸುಗಳು ಸಹ ಈ ಒಂದು ಪ್ರದೇಶದಲ್ಲಿ ಸಿಗ್ತವೆ. ಹಾಗಾದರೆ ಆ ಪ್ರದೇಶ ಯಾವುದಪ್ಪ ಅಂತಂದರೆ ಬೇರೆ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನ ಚಿಂತಾಮಣಿಯಲ್ಲಿ ಖಂಡಿತ ಉತ್ತಮ ಜಾತಿಯ HF ಮತ್ತು ಜೆರ್ಸಿ, HF ಮತ್ತು ಜೆರ್ಸಿ ಎರಡೂ ರೀತಿಯ ಅತಿ ಹೆಚ್ಚು ಹಾಲು ಕೊಡುವಂತಹ ಹಸುಗಳನ್ನು ನೀವು ಬೇಗನೆ ತಟ್ಟಂತ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಪ್ರತಿ ಹಳ್ಳಿಲಿ ನೀವು ಹುಡುಕಾಡೋದಕ್ಕಿಂತ ಉತ್ತಮ ರೀತಿಯ ಹಾಲು ಕೊಡುವಂಥ ಹಸುಗಳು ಬೇಕು ಅನ್ನೋರು ಖಂಡಿತ ನೀವು ಚಿಂತಾಮಣಿಗೆ ಭೇಟಿ ಕೊಡಬಹುದು. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಮಹಾರಾಷ್ಟ್ರದವರು ಬರ್ತಾರೆ, ಹೊರಗಡೆಯಿಂದಲೂ ಸಹ ಬಂದು, ಅಂದರೆ ಬೇರೆ ರಾಜ್ಯದ ಸುಮಾರು ರೈತರು ಬಂದು ಇಲ್ಲಿ ಪರ್ಚೇಸ್ ಮಾಡಿ ಇಲ್ಲಿಂದ ಲೋಡ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಸೊ ಖಂಡಿತ ನಿಮಗೇನಾದರೂ ಆ ರೀತಿ ಹೆಚ್ಚು ಹಾಲು ಕೊಡುವಂಥ ಹಸುಗಳು ಬೇಕು ಅನ್ನೋದಾದರೆ ಖಂಡಿತ ನೀವು ಚಿಂತಾಮಣಿಗೆ ವಿಸಿಟ್ ಮಾಡಿ. ಇದು ಯಾವ ವಾರ ನಡೆಯುತ್ತೆ ಅಂದರೆ, ಈ ಸಂತೆ ಬಂದುಬಿಟ್ಟು ಪ್ರತಿ ಭಾನುವಾರ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2-3 ಗಂಟೆ ತನಕ ಸೊ ನಡೀತಾ ಇರುತ್ತೆ. ನೀವು ಖಂಡಿತ ವಿಸಿಟ್ ಮಾಡಬಹುದು. ಈ ಒಂದು ಕುರಿತಾಗಿ ನಾನು ಖಂಡಿತ ಇದರಲ್ಲಿ ನಾನು ಫ್ರೈಡೇ ಹೋಗಿದ್ದ ಕಾರಣದಿಂದ ಅಲ್ಲಿ ಯಾವುದೇ ರೀತಿ ಸಂತೆ ನಡೆದಿಲ್ಲ. ಅಲ್ಲಿ ನಡೀತಕ್ಕಂಥದ್ದು ಭಾನುವಾರ. ಖಂಡಿತ ವೆರಿ ಸೂನ್ ಆ ಒಂದು ಸಂತೆ ವಿಡಿಯೋನ ಪ್ರತಿಯೊಂದು ಡೀಟೇಲ್ಸನ್ನು ಅಂದರೆ ನೇರವಾಗಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಹಸುಗಳು ಯಾವ್ಯಾವ ದರದಲ್ಲಿ ಎಂಥ ಒಂದು ಹಸುಗಳು ಬಂದಿರ್ತದೆ, ಎಷ್ಟೆಷ್ಟು ಲೀಟ್ರ್ ಕೆಪಾಸಿಟಿ ಇರುವಂಥ ಹಸುಗಳು ಬಂದಿರ್ತವೆ, ಏನು ರೇಟಲ್ಲಿ ನಡೀತದೆ, ಯಾವ ರೀತಿ ಇರುತ್ತೆ ವ್ಯವಹಾರ ಅನ್ನೋದ್ರ ಬಗ್ಗೆ ಖಂಡಿತ ಒಂದು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ರೂಪದಲ್ಲಿ ಕೊಡ್ತೀನಿ. ಬಟ್ ಈಗ ಪ್ರೆಸೆಂಟ್ ನನಗೆ ಜ್ಞಾಪಕ ಬಂದ ತಕ್ಷಣ ಮಾಹಿತಿಯನ್ನು ನನ್ನ ಚಂದಾದಾರರಿಗೆ ತಿಳಿಸ್ಬೇಕು, ನಿಮಗೆ ಆ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಜಸ್ಟ್ ವಿಡಿಯೋ ಮಾಡಾಕಿದ್ದೇನೆ ಅಷ್ಟೇ. ನೆಕ್ಸ್ಟ್ ನೇರವಾಗಿ ನಿಮ್ಮನ್ನ ಸಂತೆಗೆ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಮಾರ್ಕೆಟಿಗೆ HF ಮತ್ತು ಜೆರ್ಸಿ ಹಸುಗಳ ಒಂದು ಮಾರ್ಕೆಟ್ ಅದು. ಸೊ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಖಂಡಿತ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ. ಈಗ ಪ್ರೆಸೆಂಟ್ ನೀವು ಯಾರಾದರೂ ಕೊಳ್ಳೋದಕ್ಕೆ ರೆಡಿ ಇದ್ದು, ಸೊ ನನಗೆ 4-5 ಹಸುಗಳು ಬೇಕು ಒಂದೇ ಸಲ, ಇಲ್ಲ 2-3 ಹಸುಗಳು ಬೇಕು ಅಂದರೆ ಖಂಡಿತ ನೀವು ಚಿಂತಾಮಣಿಗೆ ಭೇಟಿ ಕೊಡಿ. ಉತ್ತಮ ದರದಲ್ಲಿ ಹೆಚ್ಚು ಹಾಲು ಕೊಡುವಂತಹ ಒಂದು ಹಸುಗಳು ದೊರೀತವೆ. ನೀವು ಕೊಂಡುಕೊಳ್ಳುವ ಮುಂಚೆ ಪ್ರತಿಯೊಂದು ಲಕ್ಷಣನೂ ಸಂಕ್ಷಿಪ್ತವಾಗಿ ಪರ್ಚೇಸ್ ಅಂದರೆ ಸಂಕ್ಷಿಪ್ತವಾಗಿ ಅದನ್ನು ಕ್ಷುಣ್ಣವಾಗಿ ಪರೀಕ್ಷಿಸಿ ತೆಗೆದುಕೊಳ್ಳಿ ಅನ್ನೋದು ಮೇಯ್ನು ಉದ್ದೇಶ. ಸೊ ಮಾರ್ಕೆಟ್ಗಳಲ್ಲಿ, ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ, ಈ ಒಂದು ಜಾನುವಾರುಗಳ ಮಾರುಕಟ್ಟೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಮೋಸ ಮಾಡ್ತಕ್ಕಂಥವ್ರು ಅಧಿಕವಾಗಿರ್ತಾರೆ. ಅದನ್ನು ನಾವು ವಿವರವಾಗಿ ತಿಳ್ಕೊಂಡು ಅದರ ಒಂದು ಇದನ್ನು ಪ್ರತ್ಯಕ್ಷಿಸಿ ನಾವು ಅಲ್ಲೇ ನೋಡಿಬಿಟ್ಟು ತಗೊಳ್ಳೋದು ಉತ್ತಮ. ಸೊ ನೀವು ಒಳ್ಳೆಯ ಹಸುಗಳನ್ನು ಕೊಂಡುಕೊಳ್ತೀರಾ, ಒಳ್ಳೆಯ ಹಾದಿಯಲ್ಲಿ ಇರ್ತೀರಾ, ಒಳ್ಳೆಯ ಲಾಭವನ್ನು ಸಂಪಾದಿಸ್ತೀರ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಸೊ ಏನಾದರೂ ನಿಮಗೆ ಅದು ಕಂಪಲ್ಸರಿ ಆ ಮಾರ್ಕೆಟ್ ತೋರಿಸಿ ಅಂತಂದರೆ ಖಂಡಿತ ನಾನು ಅಲ್ಲಿಗೆ ಹೋಗ್ಬಿಟ್ಟು ಆ ಮಾರ್ಕೆಟ್ನ ಡೀಟೇಲ್ಸ್ ತೋರಿಸ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತೀವಿ. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.